ನೋಡೋದ್ಯಾ ಸುಮತಿ, ನಮ್ಮ ಅಚ್ಚು ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ಅಂತ. ಚೆಲ್ಲಾಟ ತುಂಟಾಟ ತರಲೆ ಮಾಡ್ತಿದ್ದ ಅಚ್ಚುನ ಇವಳು ಯಾವ ಮನೆಗೆ ನಮ್ಮ ಅಚ್ಚು ಕಾಲಿಡ್ತಾ ಇದ್ದಾಳೋ ಆ ಮನೆಯಿಂದ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ನಿಮ್ಮ ತಮ್ಮನಾಗಿ ಸ್ವೀಕಾರ ಮಾಡ್ತೀರಾ ಅಂತ ಕೇಳೋಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ಅಲ್ವಾ? ನಿಮ್ ಮಾತು ನಿಜ. ನಾವ್ ಯಾವಾಗ್ಲೂ ಮಕ್ಕಳನ್ನ ಮಕ್ಕಳ ತರನೇ ನೋಡ್ತೀವಲ್ಲ, ಅದಕ್ಕೆ ನಮಗ್ ಗೊತ್ತಾಗಲ್ಲ. ಆಮೇಲೆ ನಮ್ಮ ಅಚ್ಚುಗೂ ಆ ಶಾಂತಿ ನಿವಾಸಕ್ಕೂ ಏನೋ ಸಂಬಂಧ ಇದೆ ರೀ. ಅದಕ್ಕೆ ನೋಡಿ, ಆ ದೇವ್ರು ನಮ್ಮ ಮನ್ಸನ್ನೂ ಬದಲಾಯಿಸಿದ್ರು. ಆ ಮನೆ ಸೊಸೆಯಾಗಿ ಕಳಿಸ್ಕೊಡಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವಳು ಆ ಮನೆ ಸೊಸೆ, ಶಾಂತಿ ನಿವಾಸದ ರಾಣಿ. ಈ ಮನೇಲಿ ಸ್ವಲ್ಪ ದಿವಸ ಅಜ್ಞಾತವಾಸ ಅನುಭವಿಸಿದಾಳೆ ಅಷ್ಟೇ. ಖಂಡಿತ ನಿಜ ಸುಮ. ಇದೆಲ್ಲ ಹೀಗೆ ನಡಿಬೇಕು ಅಂತ ಭಗವಂತ ಯಾವತ್ತೂ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅದು ನಮಗೆ ಸ್ವಲ್ಪ ಲೇಟಾಗಿ ತೋರಿಸ್ತು ಅಷ್ಟೇ. ಇಲ್ಲಾಂದ್ರೆ ಎಲ್ಲಿ ನಮ್ಮೂರು, ಎಲ್ಲಿ ಬೆಂಗಳೂರು, ಎಲ್ಲಿ ನಾವು, ಎಲ್ಲಿ ಶಾಂತಿ ನಿವಾಸ. ನಮ್ಮನೆ ಮಗು ಯಾಕೆ ಆ ಮನೆಗೆ ಹೋಗ್ಬೇಕು, ಹೊಂದ್ಕೋಬೇಕು ಅಲ್ಲ? ಏನೋ ಇದೆಲ್ಲ ಆ ದೇವರಾಟನೇ. ನಿಜ ಅಲ್ವ ಅಮ್ಮ ಅಚ್ಚು? ಹೌದಣ್ಣ, ಇದೆಲ್ಲ ಒಂಥರ ನಿಜವಾಗ್ಲೂ ದೇವ್ರಾಟನೇ. ನಿನ್ನಿಂದನೇ ಅಣ್ಣ ನಾನಿವತ್ತು ಈ ಮಟ್ಟದಲ್ಲಿರೋದು. ಅಮ್ಮ ಏನಮ್ಮ, ಯಾಕೇನೋ ಒಂಥರ ಮಾತಾಡ್ತಾ ಇದೀಯಾ? ಏನಿಲ್ಲ, ಮದ್ವೆ ಅಂದ ತಕ್ಷಣ ನೀನ್ ನನ್ನ ರೋಷನ್ ಮನೆಯಿಂದ ಬಿಡಿಸಿ ಕರ್ಕೊಂಡ್ ಬಂದ್ಯಲ್ಲ, ಯಾಕೋ ಸಡನ್ ಆಗಿ ನೆನ್ಪಾಯ್ತು. ಅಮ್ಮ ನೀನ್ ಏನಮ್ಮ ಇಂಥ ಶುಭ ಸಂದರ್ಭದಲ್ಲಿ ಅದನ್ನೆಲ್ಲ ಯಾಕೆ ಜ್ಞಾಪಿಸ್ಕೋತೀಯ ನೀನು? ಬಿಟ್ಬಿಡು, ಮರ್ತು ಬಿಡು. ನಾನು ಸ್ವಲ್ಪ ಹೊರಡೋಡ್ ಬರ್ತೀನಿ. ಹುಷಾರು. ಅಚ್ಚು, ಕಾಫಿ ಕುಡಿತೀಯಾ? ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಸ್ವಲ್ಪ ತಂದೆ ಇರು. ನೋಡ್ದ ಶಾಂತಿ, ನೀನ್ ಯಾರು ಅಂತ ನನಗ್ ಗೊತ್ತು, ಆದ್ರೆ ನಾನು ಹೇಳಕ್ಕಾಗಲ್ಲ. ನೀನ್ ಯಾರಂತ ನಿನಗೂ ಗೊತ್ತು, ನೀನು ಹೇಳಕ್ಕಾಗಲ್ಲ. ಹೇಳು ಪರಿಸ್ಥಿತಿನಲ್ಲಿ ನೀನು ಇಲ್ಲ. ಆದ್ರೆ ವಿಕಾಸ್ಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ನಿನ್ ಮುಂದೆನೆ ಬಂದು ನಿನ್ನ ಹೊಗಳಿ ಹೋಗ್ತಾನೆ ಅಂದ್ರೆ ಈ ದೇವರಾಟ ಯಾರ್ಗಮ್ಮ ಅರ್ಥ ಆಗುತ್ತೆ? ಏನ್ ತಮಾಷೆ? ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇಲ್ವಾ? ನಮ್ಮ ಅಚ್ಚನ್ ನೋಡ್ಕೊಳಕ್ಕೆ ನಮಗ್ ಗೊತ್ತಾಗಲ್ವಾ? ನಿಮ್ಮಿಂದ ಕಲಿಬೇಕಾ? ನಮ್ ಸುಶಾಂತ್ಗೆ ಹೆಣ್ ಕೊಡೋ ವಿಚಾರದಲ್ಲಿ ಅರ್ಚನಾ ಅವ್ರ ಅತ್ತಿಗೆ ಸುಮತಿ ಇದಾರಲ್ಲ, ಅವ್ರ ಮನ್ಸಲ್ಲಿ ಒಳ್ಳೆ ಅಭಿಪ್ರಾಯ ಇರೋ ತರ ಕಾಣಿಸ್ತಾ ಇಲ್ಲ. ಈ ಮದ್ವೆ ಮಾತುಕತೆ ಶುರುವಾದಾಗಿಂದ ಅವ್ರ ಮುಖದಲ್ಲಿ ಏನೋ ಒಂಥರ ಬೇಜಾರ್ ಕಾಣಿಸ್ತಾನೆ ಇದೆ. ಯಾಕೆ ಅಂತ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಹೌದೇನಮ್ಮ, ಆದ್ರೆ ನನಗೇನೋ ಆತರ ಅನ್ನಿಸ್ಲಿಲ್ವಲ್ಲ. ಅವ್ರ ಮನೇಲಿ ಯಾವಾಗ್ಲೂ 3 ಜನಕ್ಕೂ ಒಂದೇ ಅಭಿಪ್ರಾಯ ಇರೋ ತರ ಅನ್ಸುತ್ತೆ. ಒಬ್ರ ಅಭಿಪ್ರಾಯನ ಯಾರು ಬೇಡ ಅನ್ನಲ್ಲಮ್ಮ. ಇಲ್ಲ, ನಿನಗೆ ಗೊತ್ತಿಲ್ಲ ಸುಕೃತ.